ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ಗೆ ಬಿಜೆಪಿ ಶಾಸಕರು ಕೈ ಕೊಟ್ಟಿದ್ದಾರೆ. ಇವರಿಗೆ ಮಾತ್ರ ಮತ ಹಾಕಬೇಕು ಅಂದ್ರಲ್ಲ, ಆ ಗುಂಪಿನಲ್ಲಿ ಒಬ್ಬರಲ್ಲ ಇಬ್ಬರು ಲಿಂಗರಾಜ್ಗೆ ಮತ ಹಾಕಿಲ್ಲ, ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಪರಿಷತ್ ಚುನಾವಣೆಯ ಬಿಗ್ ಬ್ರೇಕಿಂಗ್, 11 ಜನ ಮೈತ್ರಿ ಶಾಸಕರು ಅಡ್ಡ ಮತದಾನ. 11 ಜನ ಅಡ್ಡ ಮತದಾನ ಮಾಡಿದ್ದಾರೆ. ಜೆಡಿಎಸ್ನಿಂದ ಮತ್ತು ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿಗೆ 27 ಮತಗಳು, 28 ಬಂದ್ರೆ ಗೆಲುವು. ಮೊದಲ ಪ್ರಾಶಸ್ತ್ಯದ ಮತ ಬಿದ್ದಿರೋದೇ 27. ಕಾಂಗ್ರೆಸ್ ನಿರೀಕ್ಷಿತ ಫಲಿತಾಂಶ ಜೊತೆಗೆ ಬಿಜೆಪಿ ಜೆಡಿಎಸ್ನಿಂದಲೂ ಕೂಡ ಮತಗಳನ್ನ ಸೆಳೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್. ಆಸ್ ಪ್ಲಾನ್ಡ್ ಬಿಜೆಪಿ ಮತ್ತು ಜೆಡಿಎಸ್ನ ಪಾಲಿಗೆ ಆಘಾತ. ಯಾಕಂದ್ರೆ ಬಿಜೆಪಿಗೆ ಮತಗಳಿವೆ. ಮೊದಲ ಪ್ರಾಶಸ್ತ್ಯದ ಮತ ಲಿಂಗರಾಜುಗೆ ಬಿದ್ದಿರೋದು 28 ಬೀಳಬೇಕಾಗಿತ್ತು ಗೆಲುವಿಗೆ. 2 ಎಕ್ಸ್ಟ್ರಾ ಮತಗಳನ್ನೇ ಬಿಜೆಪಿ ಪ್ಲಾನ್ ಮಾಡಿಕೊಂಡಿತ್ತು. ಆ ಮತಗಳು ಬಿದ್ದಿಲ್ಲ ಒಬ್ಬ ಅಭ್ಯರ್ಥಿಗೆ. ಲಿಂಗರಾಜು ಅವರಿಗೆ ಮತ ಕೊಡಬೇಕು ಅಂತ ಡಿವೈಡ್ ಮಾಡಿರ್ತಾರಲ್ಲ, ಅದರಲ್ಲಿ 3 ಜನ ಕೈ ಕೊಟ್ಟಿದ್ದಾರೆ. ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಲಿಂಗರಾಜು ಪಾಟೀಲ್ಗೆ 27 ಮತ ರಘು ಕೌಟಿಲ್ಯ ಗೆದ್ದುಕೊಂಡಿದ್ದಾರೆ. ಅಂತಿಮವಾಗಿ ಕಾಂಗ್ರೆಸ್ 2 ರೀತಿಯಲ್ಲೂ ಗೆದ್ದುಕೊಂಡಿದೆ. ಒಂದು ಮತಗಳಲ್ಲೂ ಆಗಿದೆ. ಮತ್ತು ನಮ್ಮ ಇನ್ನೊಬ್ಬ ಅಭ್ಯರ್ಥಿಯಾಗಿದ್ದಂಥ ಲಿಂಗರಾಜ್ ಪಾಟೀಲ್ ಅವರಿಗೆ 1 ಮತದ ಕೊರತೆ ಆಗಿದೆ. ಇವೆಲ್ಲ ವಿಚಾರವನ್ನು ಹೈಕಮಾಂಡ್ ನೋಡುತ್ತೆ. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿಯ 2 ಅಭ್ಯರ್ಥಿ ನಾವು ಗೆಲುವಿನ ದಡ ಬಿಟ್ಟಿದ್ವಿ. ಅದು ಗೊತ್ತಿಲ್ಲ, ಅದೆಲ್ಲ ನಮ್ಮ ಹೈಕಮಾಂಡ್ ಗಮನಿಸುತ್ತೆ. ಒಂದೇ ಒಂದು ನಂದು ಅದಕ್ಕೆ ನಿಮ್ಮದು 29. ಹೌದು, ನಿಮಗೆ 30 ಫಿಕ್ಸ್ ಆಗಿತ್ತು. 29 ಪಾಟೀಲ್ ಅವರಿಗೆ 3 ಮತ ಶಾರ್ಟೇಜ್ ಆಯಿತು. ಪಾಟೀಲ್ ಅವರಿಗೆ 3 ಮತ ಶಾರ್ಟೇಜ್. 3 ಅಲ್ಲ, 1 ಶಾರ್ಟೇಜ್ ಆಗಿದೆ, 3 ಬರಬೇಕಾಗಿತ್ತು. ಅದನ್ನೆಲ್ಲ ನಮ್ಮ ಹೈಕಮಾಂಡ್ ಆದರೆ ಈಗ ನೀವು ಹೈಕಮಾಂಡ್ ಗಮನ ತರ್ತೀರಾ? ಖಂಡಿತ ತರ್ತೀವಿ. ತರದೇ ಹೋದ್ರೆ ಆಲ್ರೆಡಿ ಹೋಗಿರುತ್ತೆ. ಈಗ ಅದು ಯಾರು ಇರ್ಬೋದು ಸರ್ ಅಂತ ನಿಮಗೆ ನೀರು ಸಾಧಿಸಿದ್ರೆ ಯಾರು ಇರ್ಬೋದು ಸರ್ ನಿಮ್ಮ ಪಕ್ಷ? ಅದು ಗೊತ್ತಿಲ್ಲ. ಅದೆಲ್ಲವನ್ನು ನಮ್ಮ ವರಿಷ್ಠ ಗಮನಿಸ್ತಾರೆ. ಮಾದರಿ ವ್ಯಾಪಾರ ಆಗಿದ್ದಾರೆ ಅಂತ ಪಕ್ಕ ಅಲ್ವಾ ಸರ್? ನಮಗೆ ಗೊತ್ತಿಲ್ಲ. ಅದೆಲ್ಲವನ್ನು ವರಿಷ್ಠ ಗಮನಿಸ್ತಾರೆ. ನಾವು ಓಟಿಗಾಗಿ ನಮ್ಮ ಶಾಸಕರ ಮುಂದೆ ನಿಂತಿದ್ದು, ಶಾಸಕರು ಇವತ್ತು ಓಟನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಅವರಿಗೆ ಕೃತಜ್ಞತೆಗಳು. ನನ್ನ ಪಕ್ಷದ ಹಿರಿಯರಿಗೆ, ಕೋರ್ ಕಮಿಟಿಯವರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ, ಯಡಿಯೂರಪ್ಪನವರಿಗೆ, ವರಿಷ್ಠರಾದಂಥ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ರವರಿಗೆ, ರಾಷ್ಟ್ರೀಯ ಸಂಘಟನಾ ಪ್ರಧಾನಿ ಸಂತೋಷ್ ಜಿ ಅವರಿಗೆ, ರಾಧಾಮೋಹನ್ ರವರಿಗೆ, ವಿಶೇಷವಾಗಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಪ್ರಜಾಪ್ರಭುತ್ವದ ಸುಂದರತೆಯನ್ನು ಅರಳಿಸಲು ವಿಧಾನಸೌಧವನ್ನು ಪ್ರವೇಶಿಸಬೇಕೆಂಬ ನಿಜವಾದ ಸಾಮಾಜಿಕ ನ್ಯಾಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಆಯ್ಕೆ ಮಾಡಿಸುವ ಮೂಲಕ ಸಾಕ್ಷೀಕರಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಖಂಡಿತ ಸರ್. ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಬಿಜೆಪಿ ಅವರು ಯಾವಾಗಲೂ ಹೇಳ್ತಾರೆ. ಕ್ರಾಸ್ ವೋಟಿಂಗ್ ಮಾಡೋದು ಡಿಫರೆನ್ಸ್ ಹಾಗಾದರೆ ಅದೆಲ್ಲವನ್ನೂ ನಮ್ಮ ವರಿಷ್ಠರು ಗಮನಿಸ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರು ಕೇಳಿ, ನಮ್ಮ ವಿರೋಧ ಪಕ್ಷದ ನಾಯಕರು ಕೇಳಿ ಮಾತಾಡ್ತಾರೆ. ರಘು ಕೌಟಿಲ್ಯ 29 ಮತಗಳನ್ನ ಬಿಜೆಪಿಯಿಂದ ಪಡೆದು ಗೆದ್ದಿರುವ ಅಭ್ಯರ್ಥಿ.
ಮತ್ತೊಬ್ಬ ಅಭ್ಯರ್ಥಿ ಲಿಂಗರಾಜ್ ಅವರಿಗೆ 27 ಮತಗಳು ಬಂದಿವೆ. ಮೊದಲ ಪ್ರಾಶಸ್ತ್ಯದ ಮತಗಳಲ್ಲಿ ಅಡ್ಡ ಮತದಾನ ಆಗಿದೆ. ಜೆಡಿಎಸ್ ಹಾಗೂ ಬಿಜೆಪಿಯಲ್ಲೇ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ನಿರೀಕ್ಷೆಗಿಂತ ಹೆಚ್ಚಿನ ಮತಗಳನ್ನ ಕಾಂಗ್ರೆಸ್ ಪಡೆದುಕೊಂಡಿದೆ. 5 ಸ್ಥಾನಗಳನ್ನು ಪಡೆಯೋದಕ್ಕೆ ಅಕ್ಯುರೇಟ್ ಆಗಿ ಪ್ಲಾನ್ ಮಾಡಿಕೊಂಡಿದ್ರು. ಪಕ್ಷೇತರರು 3 ಜನ, ಬಿಜೆಪಿಯ ಉಚ್ಚಾಟಿತರು 2 ಸೇರಿದ್ರೆ ಟೋಟಲ್ ಪರಿಷತ್ಗೆ ಪ್ರವೇಶ ಆಗಿದೆ. ಅವರಿಗೆ ನಮ್ಮ ಜೊತೆ ಇದ್ದಾರೆ. ಸರ್, ಒಬ್ಬ ಸಂಘಟಕ ವಿಧಾನ ಪರಿಷತ್ಗೆ ಎಂಟ್ರಿ ಆಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ನನ್ನ ಮೊದಲ ಪ್ರತಿಕ್ರಿಯೆ, ನನ್ನ ಈ ಗೆಲುವು ಅದು ಕಾರ್ಯಕರ್ತರಿಗೆ ಅರ್ಪಿಸ್ತಾ ಇದ್ದೇನೆ. ಒಂದು ಜಾತಿ ಸಮೀಕರಣ ನಡೀತದೆ, ನಿಮ್ಮನ್ನೆಲ್ಲ ಭಾಳ ಬಾರಿ ನಿಮ್ಮ ಹೆಸರು ಬರ್ತದೆ, ಮೈನಸ್ ಆಗ್ತಾ ಇತ್ತು. ಈ ಬಾರಿ ಕೊನೆಯದಾಗಿ AICC ನಿಮ್ಮ ಹೆಸರನ್ನು ಅಧಿಕೃತ ಘೋಷಣೆ ಮಾಡ್ತು. ಇವತ್ತು ನಿಮ್ಮನ್ನು ವಿಧಾನ ಪರಿಷತ್ಗೆ ಎಂಟ್ರಿ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸರ್. ಇದು ಒಂದು ಸಂಘಟಕರ ಕೋಟ ಅಂತ ಈಗ ಇದೆ. ರಾಹುಲ್ ಗಾಂಧಿಯ ಈ ಅವಧಿಯಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರಿಗೆ ಗುರುತಿಸಿ ಈಗೆಲ್ಲ AICC ಸೆಕ್ರೆಟರಿಗಳು ತಮಿಳುನಾಡಿನಲ್ಲಿ ಮಂತ್ರಿ ಆಗಿದ್ದಾರೆ, ಕೇರಳದಲ್ಲಿ ಮಂತ್ರಿ ಆಗಿದ್ದಾರೆ, ಎಲ್ಲ ಕಡೆಗೆ AICC ಸೆಕ್ರೆಟರಿಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಸೊ ನಾನು ಕೇರಳದಲ್ಲಿಯೂ ತೆಲಂಗಾಣದಲ್ಲಿಯೂ ಗೋವಾದಲ್ಲಿಯೂ ಕರ್ನಾಟಕ ಕೆಲಸ ಮಾಡಿದ್ರಿಂದ ಬಹುಶಃ ಪಾರ್ಟಿಗೆ ಅನಿಸ್ತು ನನಗೆ ಅವಕಾಶ ಕೊಡಬೇಕಂತೇಳಿ. ಸೊ ಮೊದಲ ಬಾರಿಗೆ ಸರ್ 4 ಜನ ಬ್ಯಾಕ್ವರ್ಡ್ ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡ್ತೀವಿ AICC, ಅದ್ರಲ್ಲಿ ತಾವು ಕೂಡ ಒಬ್ಬರು. ಈ ರೀತಿಯಾಗಿರ್ತಕ್ಕಂಥ ಜಾತಿ ಸಮೀಕರಣ ನಿಮ್ಗೇನು ಅನಿಸ್ತದೆ ಸರ್? ಜಾತಿ ಸಮೀಕರಣ ಅಂತ ಏನಿಲ್ಲ, ಅದು ತಮ್ಮ ಅನಿಸಿಕೆ. ಈಗ ಹರಿಪ್ರಸಾದ್ ಅವರು ಕೂಡ ಭಾಳ ಹಿರಿಯರು, ಪಾರ್ಟಿ ಮ್ಯಾನ್, ಸರಿ ತಾನೆ? ನಾನು ಕೂಡ ಪಾರ್ಟಿ ಮ್ಯಾನ್. ಅದನ್ನು ಪಾರ್ಟಿಯಲ್ಲಿ ಆ ಥರ ಇದಿಲ್ಲ, ತಾವು ಏನು ಜಾತಿ ಸಮೀಕರಣ ಅಂತ ಹೇಳಿ ಆ ಥರ ಏನಿಲ್ಲ. ಓಕೆ, ದಕ್ಷಿಣ ಕನ್ನಡದಿಂದ ಒಬ್ಬ ಕಾರ್ಯಕರ್ತರಾಗಿ ರಾಜಕೀಯ ದೊಡ್ಡ ನಾಯಕರ ಮಧ್ಯದಲ್ಲಿ ಸಿಲುಕಿ ಅಂತಿಮವಾಗಿ ನೀವು ಕೂಡ ಈಗ ವಿಧಾನ ಪರಿಷತ್ ಮೆಂಬರ್ ಆಗಿದ್ದೀರಿ ಸರ್. ನಿಮ್ಮಿಂದ ಕರಾವಳಿಗ ಜನ ಏನು ನಿರೀಕ್ಷೆ ಮಾಡ್ಬೋದು? ನಾನು ಹೋರಾಟ ರಾಜಕಾರಣದಿಂದ ಬಂದವ. ಆಮೇಲೆ ಕಳೆದ 30 ವರ್ಷ ಪಕ್ಷ ರಾಜಕಾರಣದಲ್ಲಿದೆ, ಪಕ್ಷ ಸಂಘಟನೆಯಲ್ಲಿ. ಈಗ ಅಧಿಕಾರ ಕೊಟ್ಟಿದ್ದೀರಿ. ಅಧಿಕಾರ ರಾಜಕಾರಣದಲ್ಲಿ ಜನರೊಟ್ಟಿಗೆ ಕೆಲಸ ಮಾಡುವಂಥ ಒಂದು ದೊಡ್ಡ ಅವಕಾಶ. ಸೊ ಜನರೊಟ್ಟಿಗೆ ಕೆಲಸ ಮಾಡ್ತೀನಿ. ಏನೆಲ್ಲ ಕರಾವಳಿಗೆ ಮಾತ್ರ ಅಲ್ಲ, ಎಲ್ಲ ಕಡೆ ಈಗ ಬೇರೆ ಬೇರೆ ಕಡೆಯಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಮಾಡ್ಬೋದು. ನಾನು ಇಂಥದ್ದೇನು ಪ್ಲ್ಯಾನ್ ಮಾಡಲಿಲ್ಲ. ನಾನು ಏನು ಪ್ಲ್ಯಾನ್ ಮಾಡಬೇಕಷ್ಟೇ. ಮೊದಲು ಅವಕಾಶ ಬಂದ ಮೇಲೆ ಏನು ಪ್ಲ್ಯಾನ್ ಮಾಡೋದು, ಈಗ ಪ್ಲ್ಯಾನ್ ಮಾಡೋಣ. ಸರ್, ಒಂದು ಹೊಸ ರೀತಿಯ ರಾಜಕಾರಣ ಮಾಡೋಣ. ನಾವು ಏನು ಮೌಲ್ಯ ಆಧಾರಿತ ಅಂತ ಹೇಳ್ತೇವೆ, ಆ ಮೌಲ್ಯ ಆಧಾರಿತ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾವು ವಿಲ್ ಟ್ರೈ. ನಿಮಗೆ ಗೊತ್ತಿದೆ ಈಗಿನ ರಾಜಕಾರಣ ಯಾವ ರೀತಿ ಹೋಗ್ತಾ ಇದೆ ಅಂದರೆ, ಕನಿಷ್ಠ ಆ ರೀತಿ ಆಲೋಚನೆ ಮಾಡೋ ಒಂದು ಪರಿಯನ್ನು ಈಗಿನ ಜನಾಂಗಕ್ಕೆ ನಾವೊಂದು ಟ್ರೈ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್ ಸರ್. ಸೊ ಇದು PV ಮೋಹನ್ ಅವರ ಒಟ್ಟಾರೆ ಒಬ್ಬ ಸಂಘಟಕ, ಕಾಂಗ್ರೆಸ್ನ ಹಿರಿಯ ಸಂಘಟಕ ಒಬ್ಬನಿಗೆ MLC ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಸಹಜವಾಗಿ ಕಾರ್ಯಕರ್ತರ ವಲಯದಲ್ಲಿ ಉತ್ಸಾಹ ಕಾರಣವಾಗಿದೆ. ಕ್ಯಾಮರಾಮನ್ ಶಿವ ಜೊತೆ ಆನಂದ್ ಪೈ ಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.